ಕ್ರೇಜ್ ಅಥವಾ ದರ್ಶನ್ ಕೇಸ್ ಮೇಲೆ ಇದ್ದಂತಹ ಒಂದಷ್ಟು ಇದು ಇಲ್ಲಿ ಬರ್ತಾ ಇಲ್ಲ. ಪ್ರಚಂಡ ರಾವಣ ಮಾತನಾಡುವ ಮಂಜುನಾಥನ ಬಾಯಿಗೆ ಏನಾಗಿದೆ ಈಗ? ಮಾತನಾಡುವ ಮಂಜುನಾಥ ಅವರೇ ಇಟ್ಕೊಂಡಿದ್ದು, ಯಾರು ಜನ ಇಟ್ಟಿದ್ದಿಲ್ಲ. ನಮ್ಗೆ ಬಂದಿರ್ತಕ್ಕ ಪ್ರಶ್ನೆಗಳನ್ನು ಕೇಳ್ತಾರೆ. ನಿಜವಾದ ಅಪರಾಧಿನ ಇವರು ಮೀಡಿಯಾದಲ್ಲಿ ಅಥವಾ ಜನತೆ ಮುಂದೆ ತೋರ್ಸಲ್ಲ, ಶಿಕ್ಷೆ ಮಾಡ್ಸಲ್ಲ. ಒಬ್ಬ ಆ ಧರ್ಮಾಧಿಕಾರಿಗೆ ಹೋಗಿ ಮೈಕ್ ಹಿಡಿದಿದ್ದಾರೆ. ಕನ್ನಡದಲ್ಲಿರುವಂತಹ ಒಂದು 3 ರಿಂದ 4 ಟಿವಿ ಚಾನೆಲ್ಗಳು ಮನೆ ಕಳ್ಳತನ ಆದ್ರೆ ಕಳ್ಳನನ್ನ ಹಿಡಿದ್ರೆ ಮನೆಗೆ ಅಪಮಾನವೇ. ಭೀಮಾ ತೋರಿಸ್ಕೊಟ್ಟಿರ್ತಕ್ಕಂಥ ಜಾಗಗಳಲ್ಲಿ ಅವಶೇಷಗಳು ಕೂಡ ಪತ್ತೆ ಆಗಿದೆ ಅಂತ ಆಯ್ತು. ನಾನು ಊತ ಹಾಕಿದ್ದೇನೆ ಅಂತ ಹೇಳಿದ್ನ, ನಂಬಲಿಲ್ಲ. ಕಳ್ಳ ಸುಳ್ಳ ಮುಲ್ಲ ಮುಸ್ಲಿಂ ಈಗ ಹೆಣಗಳ ಸಿಗ್ತಾ ಇದೆ. ಯಾರ ನಿನಗಲ್ಲಿ ಹೆಣ ಬಿದ್ದಿದೆ ಹೋಗು ಅಂತ ಹೇಳಿದ್ರು. ಈಗ ಅನಾಮಿಕ ಎಲ್ರಿಗೂ ಅವನು ಮಾಸ್ಕ್ ಹಾಕೊಂಡಿದ್ದಾನೆ, ಅನಾಮಿಕ ಅಂತಾರೆ. 25-30 ವರ್ಷದ ಹಿಂದೆ ಧರ್ಮಸ್ಥಳದಲ್ಲಿಯ ಆ ಕುಟುಂಬಕ್ಕೆ ಅತ್ಯಾಚಾರಿಗಳಿಗೆ ಅನಾಮಿಕ ಅಲ್ವೇ ಅಲ್ಲ. ಇದೆಲ್ಲ ನಡೆದಿದ್ದಲ್ಲಿ ಧರ್ಮಸ್ಥಳದಲ್ಲೇನೆ, ಧರ್ಮಸ್ಥಳದ ಅಂಗಳದಲ್ಲೇನೆ. ಓಕೆ, ಇವತ್ತಿಗೆ ಏನು ಧರ್ಮಸ್ಥಳದಲ್ಲಿ ನಡೀತಾ ಇರತಕ್ಕಂಥ ಒಂದು ಹತ್ಯಾಕಾಂಡದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸರ್, ಈಗ ಆಲ್ರೆಡಿ SIT ರಚನೆ ಆಗಿದ್ದು ಆಯ್ತು, SIT ಕಾರ್ಯಾಚರಣೆ ಶುರು ಮಾಡಿದ್ದು ಆಯ್ತು. ಕೆಲವೊಂದು ಜಾಗಗಳಲ್ಲಿ ಏನು ಭೀಮಾ ತೋರಿಸ್ಕೊಟ್ಟಿರ್ತಕ್ಕಂಥ ಜಾಗಗಳಲ್ಲಿ ಅವಶೇಷಗಳು ಕೂಡ ಪತ್ತೆ ಆಗಿದೆ ಅಂತ ಆಯ್ತು. ಮುಂದಿನ ಕಾರ್ಯಾಚರಣೆ ಯಾವ ತಿರುವು ತೆಗೆದುಕೊಳ್ಬಹುದು ಸರ್? ಇದರಲ್ಲಿ ಮೇನ್ ಮುಖ್ಯವಾಗಿ ಆಗ್ಬೇಕಾಗಿರೋದು, ಅವನು ನಾನು ಊತ ಹಾಕಿದ್ದೇನೆ ಅಂತ ಹೇಳಿದ್ನ, ಮುಂಚೆ ಹೇಳಿದ, ನಂಬಲಿಲ್ಲ. ಕಳ್ಳ ಸುಳ್ಳ ಮುಲ್ಲ ಮುಸ್ಲಿಮು ಹೇಳಿದ್ರು. ಈಗ ಹೆಣಗಳು ಸಿಗ್ತಾ ಇದೆ. ಹೌದು, ಅವನ ಮೇಲೆ ಒಂದು ನಂಬಿಕೆ ಖಂಡಿತ ಬಂದಿದೆ, ವಿಶ್ವಾಸ ಬಂದಿದೆ. ನಿನಗೆ ಯಾರು ಹೂತ್ ಹಾಕು ಅಂತ ಹೇಳಿದ್ರು ಅದನ್ನ ಪತ್ತೆ ಹಚ್ಚಬೇಕು. ಯಾರು ನಿನಗಲ್ಲಿ ಹೆಣ ಬಿದ್ದಿದೆ ಹೋಗು ಅಂತ ಹೇಳಿದವರು. ಅವನು ಎಲ್ಲಿ ಕೆಲಸ ಮಾಡ್ತಾ ಇದ್ದ? ಬೆಂಗಳೂರಲ್ಲೆಲ್ಲ, ಮಹೇಶ್ ಶೆಟ್ಟರ್ ಮನೆಯಲ್ಲೆಲ್ಲ, ಗಿರೀಶ್ ಮಠ್ರನವ್ರ ಜೊತೆಗೆಲ್ಲ 30 ವರ್ಷ ಕೆಲಸ ಮಾಡಿದ್ದು ಧರ್ಮಸ್ಥಳದಲ್ಲಿ. ಕೇಳಬೇಕು, ಧರ್ಮಸ್ಥಳದಲ್ಲಿ ನನಗೆ ಯಾರು ಹೇಳಿದ್ರು, ಅವ್ರಿಗೆ ಯಾರು ಹೇಳ್ಕೊಟ್ರು ಅನ್ನೋದು ಕೂಡ ಕೇಳ್ತಾರೆ. ನಾನು ಹೇಳೋದಲ್ಲ, ತುಂಬಾ ಎಕ್ಸ್ಪೀರಿಯನ್ಸ್ಡ್ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಇರ್ತಾರೆ. ಅವಾಗ ಪ್ರಕ್ರಿಯೆ ಶುರು ಆಗುತ್ತೆ, ಸಿಕ್ಕಿ ಬೀಳ್ತಾರೆ, ಅವರು ಜೈಲಿಗೆ ಹೋಗ್ತಾರೆ, ಪಕ್ಕ ಗ್ಯಾರಂಟಿ. ಅಲ್ಲ, ಖಂಡಿತ. ಯಾಕೆ ಯಾರೋ ಒಬ್ಬ ಅನಾಮಿಕ ವ್ಯಕ್ತಿ ಬಂದಿದೆ, ನಾನು ತೋರ್ಸ್ಕೊಡ್ತೀನಿ ಮಾತ್ರಕ್ಕೆ ಡೈರೆಕ್ಟ್ ನಡಿಯಪ್ಪ ಗುದ್ಲಿಪಿಕಾತಿ ಎತ್ಕೊ ಅಂತ ಹೇಳಿ ಕರ್ಕೊಂಡಂತೂ ಹೋಗಲ್ಲ. ಅನಾಮಿಕ ಈಗ ಅವನು 25-30 ವರ್ಷದ ಹಿಂದೆ ಧರ್ಮಸ್ಥಳದಲ್ಲಿಯ ಆ ಕುಟುಂಬಕ್ಕೆ ಅತ್ಯಾಚಾರಿಗಳಿಗೆ ಅವನ ಅನಾಮಿಕ ಅಲ್ವೇ ಅಲ್ಲ. ಈಗ ಅನಾಮಿಕ ಎಲ್ರಿಗೂ ಅವನು ಮಾಸ್ಕ್ ಹಾಕೊಂಡಿದ್ದಾನೆ, ಅನಾಮಿಕ ಅಂತಾರೆ. ಅವಾಗ ಏನವನು? ಅವರು ಒಬ್ಬ ಕಾರ್ಮಿಕ ಅವನು. ಹೌದು, ಅವನಿಗೆ ಆ ತರ ಮಾಡಕ್ ಹೇಳಿದವ್ರು ಯಾರು ಪತ್ತೆ ಹಚ್ಚಬೇಕಲ್ಲ. ಆ ನಂತರ ಅದು ಸಹಜವಾಗಿ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಿದ್ರೆ ಗುಡ್ಡದ ಮೇಲೆ ಹೋಗಿ ಯಾಕಿರ್ತಾರೆ, ಎಲ್ಲೋ ಕಾಡಲ್ಲಿ ಹೋಗಿ ಯಾಕೆ ಅಗಿತಾರೆ? ಪೊಲೀಸರಿಗೆ ಹೇಳಲ್ವಾ? ಪೊಲೀಸರಿಗೂ ಕೂಡ ಅನಾಮಿಕ ಶವಗಳನ್ನ ಯಾವ ರೀತಿ ಡಿಸ್ಪೋಸ್ ಮಾಡ್ಬೇಕು ಅಂತೇಳಿ ಒಂದು ಪ್ರೊಸೀಜರ್ ಇದೆ. ಅದನ್ನ ಭಿತ್ತಿ ಪತ್ರ ಹೊರಡಿಸ್ಬೇಕು, ಅಂಟಿಸ್ಬೇಕು, ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನ್, ಆಮೇಲೆ ಅಕ್ಕಪಕ್ಕದ ಪೊಲೀಸ್ ಸ್ಟೇಷನ್ಗಳಿಗೆ ಹೇಳ್ಬೇಕು, ನ್ಯೂಸ್ ಪೇಪರ್ ನಲ್ಲಿ ಆಡ್ ಕೇಳಬೇಕು, ಅದರ ಕೊಡಬೇಕು, ಸಾರ್ವಜನಿಕರ ಗಮನಕ್ಕೆ ತರಬೇಕು. ನಾವೆಲ್ಲವನ್ನು ಕೂಡ ಕೇಳಿದೀವಿ, ನಮ್ಮ ಜಯಂತಿ ಅವರು ಕೇಳಿದ್ದಾರೆ RTI ನಲ್ಲಿ. ಎಲ್ಲವನ್ನು ನಾಶಪಡಿಸಲಾಗಿರುತ್ತದೆ ಬೆಳ್ತಂಗಡಿಯಲ್ಲಿ. ಯಾಕಪ್ಪ ನಾಶಪಡಿಸಿದ್ರೆ ಸಂಶಯ ಬರ್ತಾ ಇಲ್ಲ? ಖಂಡಿತ. ಮತ್ತೆ ಯಾಕೆ ಬೇರೆ ಸ್ಟೇಷನ್ ಅಲ್ಲಿ ಹಿಂಗ್ ಮಾಡ್ತೀರಾ? ರಾಜಾಜಿನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಮಾಡ್ತಾರ, ಧಾರವಾಡ ಟೌನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಹಂಗ ಹೇಳ್ತಾರ ನಾಶಪಡಿಸಿದೆವು? ಯಾಕೆ ಅದನ್ನ ತನಿಖೆ ಮಾಡ್ತಾ ಇದ್ದಾರೆ ಸರ್, ಎಲ್ಲವನ್ನು ಮಾಡ್ತಾ ಇದ್ದಾರೆ. ಎಲ್ಲದ್ರ ಬಗ್ಗೆ ನಾವು ಮಾತಾಡೋದು ಬೇಡ, ಅವ್ರು ಮಾತಾಡ್ತಾ ಇದ್ದಾರೆ, ಅವರು ಕೆಲಸ ಮಾಡ್ತಾ ಇದ್ದಾರೆ. ಹಿಂಗಾಗಿ ನಾವು ಜಾಸ್ತಿ ಮಾತಾಡೋದು ಬೇಡ. ಈಗ ಏನು ತನಿಖೆ ನಡೀತಾ ಇದೆ ಸರ್, ಯಾಕಂದ್ರೆ ನೀವು ಒಂದಷ್ಟು ಹೋರಾಟಗಳು ಮಾಡ್ಕೊಂಡ್ ಬಂದಿರ್ತೀರಿ ಇಲ್ಲಿ ಧರ್ಮಸ್ಥಳಕ್ಕೆ ಸಂಬಂಧಿಸಿದಂತೆ, ನಿಮ್ಗೆ ಎಷ್ಟರ ಮಟ್ಟಿಗೆ ನಂಬಿಕೆ ಇದೆ SIT ತಂಡದ ಮೇಲೆ? SIT ತಂಡದ ಮುಖ್ಯಸ್ಥರ ಮೇಲೆ ಮತ್ತು ಏನು IPS ಅಧಿಕಾರಿಗಳಿದ್ದಾರೆ ಅವ್ರ ಮೇಲೆ ಸಂಪೂರ್ಣ ನಂಬಿಕೆ ಇದೆ. ಬಟ್ ಈಗಾಗಲೇ ಈಗ 4-5 ದಿನಗಳಿಂದ ಒಂದಷ್ಟು, ಈಗ ಯಾಕಂದ್ರೆ SIT ತಂಡದಲ್ಲೇ ಇರ್ತಕ್ಕಂಥ ಒಬ್ಬ ಸಬ್ ಇನ್ಸ್ಪೆಕ್ಟರ್
ಸರ್ ಕರೀಂಲಾಲಾ ತೆಲುಗಿ ಪ್ರಕರಣ ಆದಾಗ SIT ಆಗಿತ್ತು. ಹ್ಮ್ ಅವಾಗಲೂ ಕೂಡ ಒಳಗಡೆ ಇದ್ದಂಥವ್ರು ಕೆಲವೊಂದಿಷ್ಟು ಜನ ಸಿಕ್ಕಾಕೊಂಡು, ಅಂದ್ರೆ ಪೊಲೀಸ್ SIT ಅಧಿಕಾರಿಗಳೇ ಸಿಕ್ಕಾಕೊಂಡು ಜೈಲಿಗೆ ಹೋಗಿ ಬಂದಿದ್ದಾರೆ. ಹ್ಮ್ ಬೇರೆ ಬೇರೆ SITಯಲ್ಲಿನೂ ಕೂಡ ಆ ಥರ ಆಗಿದೆ. ಈ ಬಿಟ್ಕಾಯಿನ್ ಹಗರಣ ಮಾಡ್ಬೇಕಾದ್ರು ಕೂಡ SIT ಮಾಡಿದ್ರು. ಅವಾಗ ಅದರದಲ್ಲಿನೇ ಇರ್ತಕ್ಕಂಥ ಅಧಿಕಾರಿಗಳು ಕೂಡ ಜೈಲಿಗೆ ಹೋಗಿ ಬಂದ್ರು, ಅವ್ರ ಮೇಲೇನು ಕೇಸ್ ಆಯ್ತು. ಬಟ್ ಏನಂತ ಹೇಳಿದ್ರೆ ಆದಷ್ಟು ಬೇಗ ಅವ್ರನ್ನ ಸೆಗ್ರಿಗೇಟ್ ಮಾಡಬೇಕು, ಹೊರಗೆ ಹಾಕ್ಬೇಕು. ಆ ಕೆಲಸ ಮಾಡಿದ್ದಾರೆ. ಅವ್ರನ್ನೇನು ಡಿಫೆಂಡ್ ಮಾಡ್ಕೊಂಡು ಟೀಮ್ ನಲ್ಲಿ ಇಲ್ಲ ಅನ್ಕೊಂಡಿದ್ದೀನಿ. ಬಹುಶಃ ಸಸ್ಪೆಂಡ್ ಆಗಿದ್ದಾರೆ ಅಂತಾನು ಕೇಳ್ಪಟ್ಟೆ ನಾನು. ಇರ್ತವೆ ಎಲ್ಲ SITಯಲ್ಲಿ ಕೂಡ, ಯಾಕಂದ್ರೆ ಇಷ್ಟೊಂದು ಬಹಳ ದೊಡ್ಡ ಟೀಮ್ ಇದೆ, ಬರೀ 4-5 ಜನ ಇಲ್ಲ, 20 ಮೇಲೆ 20 ಅಲ್ಲ 30 ಜನ ಇದ್ದಾರೆ. ಹೌದು. ಸೊ ಆ ಕೆಲವೊಂದಿಷ್ಟು ಕೊಳಕು ಹುಳುಗಳು ಇರ್ತವೆ, ಕೊಳೆತಂತಹ ಹಣ್ಣುಗಳು ಇರ್ತದೆ, ಬುಟ್ಟಿಯಲ್ಲಿ ಹೆಂಗಿರ್ತದಲ್ಲ ಹಂಗ ಇಲ್ಲೂ ಕೂಡ ಕೊಳೆತಂತಹ ಕರಪ್ಟ್ ಆಫೀಸರ್ ಇರ್ತಾರೆ. ಅವ್ರನ್ನ ಬೇಗ ಸಪರೇಟ್ ಮಾಡಿಬಿಡ್ಬೇಕು. ಇಲ್ಲ ಅಲ್ಲೇ ಇದ್ರೆ ಎಲ್ಲ ಇಡೀ ಬುಟ್ಟಿಯನ್ನೇ ಕೊಳಕು ಮಾಡಿಬಿಡ್ತದ ಹಣ್ಣು, ಒಂದು ಕೊಳೆತ ಹಣ್ಣು. ಸೊ ನಾವು ಗಮನಕ್ಕೆ ಅಡ್ವೊಕೇಟ್ ತಗೊಂಡು ಬಂದಿದ್ದಾರೆ, ಆದಷ್ಟು ಅವ್ರನ್ನ ಸೆಗ್ರಿಗೇಟ್ ಮಾಡಿದ್ದಾರೆ. ಸರ್, ಈಗ ಏನು ಇದು SIT ರಚನೆ ಆಯ್ತು, SIT ಕಾರ್ಯಾಚರಣೆ ಆರಂಭವಾಗ್ತು, ಒಂದಷ್ಟು ಪ್ರಶ್ನೆ ಏನು ಉಳಿತು ಅಂತಂದ್ರೆ, ಅಂದ್ರೆ ಕೆಲವರಿಗೆ ಸಂದೇಹ, ಯಾಕೆಂತಂದ್ರೆ ಇದರಲ್ಲಿ ಅಪರಾಧಿಗಳು ಅಂತ ಬಂದಾಗ ಬಿಂಬಿಸ್ತಾ ಇರ್ತಕ್ಕಂಥ ಒಂದು ದೊಡ್ಡ ಮಟ್ಟಕ್ಕೆ ಇರ್ತಕ್ಕಂಥವ್ರು, ಹಣಬಲ ಇರ್ತಕ್ಕಂಥವ್ರು ಅಂತ ಎಲ್ರಿಗೂ ಗೊತ್ತಿತ್ತು. ಸೊ ಇದಕ್ಕೆ ಅಪರಾಧಿಗಳು ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಏನು ಮೊದಲನಿಗೆ ಏನು ಭೀಮನನ್ನು ಒಂದಷ್ಟು ಎದುರಿಸಿ ಬೆದರಿಸಿ ಇದನ್ನ ತನಿಖೆ ನಡೆದಿಲ್ಲದ ತರ ಮಾಡ್ತಾರೆ ಅಂತ ಶುರುವಾಯ್ತು. ಅಲ್ಲಿಗೆ ಕ್ಲೋಸ್ ಆಗ್ಬಿಡುತ್ತೆ, ಇದು ಯಾವುದೇ ಕಾರಣಕ್ಕೂ ಇದು ತನಿಖೆ ಆಗಲ್ಲ, ಕೇಸ್ ಕ್ಲೋಸ್ ಆಗ್ಬಿಡುತ್ತೆ ಅಂತ ಆಯ್ತು. ಆದ್ರೆ ತನಿಖೆನೂ ಸ್ಟಾರ್ಟ್ ಆಯ್ತು, ಎಲ್ಲಾನು ಆಯ್ತು. ಇವಾಗ ಆಲ್ರೆಡಿ ನಮ್ಗೆ ಅದಕ್ಕೆ ಎವಿಡೆನ್ಸ್ ಕೂಡ ಸಿಕ್ಕಂತಾಯ್ತು. ಬಟ್ ಈಗ ಮತ್ತೆ ಪ್ರಶ್ನೆ ಏನಾಗ್ತಿರೋದು ಅಂದ್ರೆ, ಜನದಲ್ಲಿ ಗೊಂದಲ ಇರ್ತಕ್ಕಂಥ ಸರ್, ನಮ್ಗೆ ಬಂದಿರ್ತಕ್ಕ ಪ್ರಶ್ನೆಗಳನ್ನ ಕೇಳ್ತಾ ಇರೋದು. ಆ ಗೊಂದಲ ಏನಾಗಿದೆ ಅಂತಂದ್ರೆ, ಈಗ ಹೌದು ಈಗೆಲ್ಲ ಸಿಕ್ಕಿದೆ, ಆದ್ರೆ ತನಿಖೆ ಇದ್ರ ಮೇಲ್ ತನಿಖೆ ಆಗುತ್ತಲ್ಲ, ಇದನ್ನ ಯಾವುದೇ ಕಾರಣಕ್ಕೂ ತನಿಖೆ ಪೂರ್ಣ ಪ್ರಮಾಣದಲ್ಲಿ ಮಾಡಕ್ ಬಿಡಲ್ಲ. ಅದು ಯಾಕೆಂದ್ರೆ ಸರ್ಕಾರದ ಇದಿರೋದ್ರಿಂದ, ಎಲ್ಲರೂ ಇವರಿಗೆ ಬೇಕಾಗಿರೋದ್ರಿಂದ, ಹಣಬಲ ಇರೋದ್ರಿಂದ ಕ್ಲೋಸ್ ಮಾಡ್ತಾರೆ. ನಿಜವಾದ ಅಪರಾಧಿನ ಇವರು ಮೀಡಿಯಾ ಮುಂದೆ ಅಥವಾ ಜನತೆ ಮುಂದೆ ತೋರ್ಸಲ್ಲ, ಶಿಕ್ಷೆ ಮಾಡ್ಸಲ್ಲ. ಅಲ್ಲ, ಒಂದೊಂದ್ಸರಿ ನಮಗೂ ಈ ತರ ಪ್ರಶ್ನೆ ಬರ್ತದೆ. ಬಟ್ ಜನಗಳು ಒಗ್ಗಟ್ಟಾಗಿ ಆಗ್ರಹ ಮಾಡಿದ್ರೆ ಅವರು ಅರೆಸ್ಟ್ ಆಗೇ ಆಗ್ತಾರೆ. ಈ ಆಸಾರಾಮ್ ಬಾಪು ಕೇಸಲ್ಲಿ ಹಿಂಗೆ ಅಂತಿದ್ರು, ಅವ್ರಿಗೆ ಆಸಾರಾಮ್ ಬಾಪುಗಿರುವಷ್ಟು ತೋಳ್ಬಲ, ಜನಬಲ, ಅಂದ್ರೆ ಆಮೇಲೆ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಮುಂದೆ ಇವರು ಏನೂ ಅಲ್ಲ. ಒಂದು 4-5 ರಾಜ್ಯ ಪೂರ್ತಿಯಾಗಿ ಅವರ ಕಪ್ಪಿ ಮುಷ್ಟಿಯಲ್ಲಿತ್ತು, ಜೈಲಿನಲ್ಲಿದ್ದಾನೆ ಈಗ. ಸೊ ಒಂದು ಟೈಮ್ ಅಂತ ಇರ್ತದೆ, ಯಾವಾಗ ಜನ ಜಾಗೃತಿ ಆಗ್ತಾರೆ. ಮಾಧ್ಯಮಗಳು ಈಗ ನೋಡಿ, ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಬಂದಿದೆ. ಸೊ ರಾಜಕಾರಣಿಗಳು ಇಷ್ಟು ವರ್ಷ ಯಾರು ರಕ್ಷಣೆ ಮಾಡ್ತಾ ಇದ್ರು, ಈಗ ಅವರು ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಲೇಬೇಕಾಗತ್ತೆ. ಹಂಗಿಲ್ಲ ಆ್ಯಕ್ಚುಲಿ ಸಿಸ್ಟಮ್. ಜನ ಜಾಗೃತವಾಗಿ ಎದ್ದು ನಿಂತ್ಕೊಂಡು ಬಿಟ್ರೆ, ಈಗ ಎದ್ದು ನಿಂತ್ಕೊಂಡಿದ್ದಾರೆ ಪೂರ್ತಿ 100 ಜನ, 99 ಅಂತ ಇಟ್ಕೊಳ್ಳಿ, ಇನ್ನು ಕೆಲವೊಂದು ಸ್ವಲ್ಪ ಗೊಂದಲದಲ್ಲಿದ್ದಾರೆ. ಇದು ಹಾಗೆ ಆಗ್ತಾರೆ ನೋಡಿ. ಸುಮ್ಮನೆ ಈ ಪ್ರಕರಣದ ನಿಮಗೆ ಹೆಂಗೆ ಏನೇನು ಅದಕ್ಕೆ ಪ್ರತಿಕ್ರಿಯೆ ಅನ್ನೋದು ನಿಮ್ಗೆ ಹೇಳ್ತೀನಿ. ಫಸ್ಟ್ ಒಂದು ಅಡ್ವೊಕೇಟ್ದು ಓಜಸ್ವಿ ಗೌಡ, ಸಚಿನ್ ದೇಶಪಾಂಡೆ ಅವ್ರ ಲೆಟರ್ ಬಂತು. ಹೌದು, ಇದೇನೋ ಸುಳ್ಳು ಅಂತಾನೆ ಇದಾಯ್ತು. ಆಮೇಲೆ ಈ ಅಡ್ವೊಕೇಟೇ ಫೇಕ್, ಅಡ್ವೊಕೇಟೇ ಆ ಥರ ಅಡ್ವೊಕೇಟೇ ಇಲ್ಲ. ಆಮೇಲೆ ಅಡ್ವೊಕೇಟು SP ಆಫೀಸಿಗೆ ಬಂದ ಮೇಲೆ, ಅಯ್ಯೋ SP ಆಫೀಸಿಗೆ ಬಂದ್ರಂತೆ SP ಇಲ್ದಾಗನೇ ಬಂದ್ರು, ಇದೊಂದು ಸ್ಟಂಟು. ಅದಾದ ನಂತರ ಅವ್ನು ಇಲ್ಲದೆ ಯಾಕೆ ಬಂದ್ರು, ಅವನ ಜೊತೆಗೆ ಬಂದ್ರು. ಪೊಲೀಸ್ ಸ್ಟೇಷನ್ಗೆ ಯಾಕೆ ಹೋಗ್ಲಿಲ್ಲ, ಇದೊಂದು ಸ್ಟಂಟು. ಪೊಲೀಸ್ ಸ್ಟೇಷನ್ಗೆ ಹೋಗಿ ಸ್ಟೇಟ್ಮೆಂಟ್ ಕೊಟ್ಟ, ಕಂಪ್ಲೇಂಟ್ ಕೊಟ್ಟ. ಕಂಪ್ಲೇಂಟ್ ಕೊಟ್ಟ ಮೇಲೆ ಇದೆಲ್ಲ ಡೀಲು, ಅಡ್ವೊಕೇಟ್ ವಾಪಸ್ ಹೋಗ್ತಾರೆ, ಇದೆಲ್ಲ ಸುಮ್ಮನೆ ಡೀಲ್ ಮಾಡಕ್ ಕುತ್ಕೊಂಡಿದ್ದಾರೆ. ಅವಾಗ ಅದು ಶುರು ಮಾಡಿದ್ರು. ಅದಾದ್ಮೇಲೆ ಕಂಪ್ಲೇಂಟ್ ಕೊಟ್ಟ, ಆಮೇಲೆ ಮರುದಿನ FIR ಆಯ್ತು. ಇನ್ ಮುಂದೇನು ಇನ್ನೆಲ್ಲ ಸುಮ್ಮನೆ ಈ ಭೀಮಾ ಅನ್ನೋನು ಅದು ಇದು ಅಂತ ಹೇಳಿ ಬಯಕ್ ಸ್ಟಾರ್ಟ್ ಮಾಡಿದ್ರು. ಕೋರ್ಟಿಗೆ ಯಾಕೆ ಹೋಗಲ್ಲ, ಕೋರ್ಟಿಗೆ ಹೋದ, 164 ಕೊಟ್ಟ. ಅವಾಗ ಶುರು ಆಯ್ತು ಭೀಮಾ ಕಳ್ಳ ಅಂತ ಹೇಳಿ. ಅವನ ಹೆಸರು ಅವನ್ ಹಂಗೆ. ಅವಾಗ ಏನ್ ಹೇಳಿದ್ರು, ಇಲ್ಲ ಅವನು ಇದ್ರದ್ದು ಸಫಾಯಿ ಪಂಚಾಯತಿ ಕಾರ್ಮಿಕ ಅವನು, ಪಂಚಾಯತಿ ಅವನಿಂದ ನಾವೇ ಹೋಗಿ ತಾಕ್ಸಿದೀವಿ ಅಂತ ಹೇಳ್ಬಿಟ್ರು, ಒಂದು ಪ್ರೆಸ್ ಮೀಟ್ ಕರೆದು. ಆಯ್ತು. ಅದಾದ್ಮೇಲೆ ಮತ್ತೆ SIT ಆಯ್ತು. SIT ಆದ ಬಳಿಕ ಭೀಮಾ ಕಳ್ಳ, ಭೀಮಾ ಮುಲ್ಲ, ಭೀಮಾ ಕ್ರಿಶ್ಚಿಯನ್, ಭೀಮಾ ಸುಳ್ಳ, ಈಗ ಇದನ್ನ ಸಿಕ್ಕ ಮೇಲೆ, ಬುರುಡೆ ಸಿಕ್ಕ ಮೇಲೆ, ಶವ ಸಿಕ್ಕ ಮೇಲೆ ಏನ್ ಹೇಳ್ತಾ ಇದ್ದಾರೆ, ಭೀಮಾ ರೇಪಿಸ್ಟು, ಅವನೇ ರೇಪ್ ಮಾಡಿದ್ದಾನೆ. ಭೀಮಾ ಚೈನ್ ತಗೊಳ್ತಾ ಇದ್ದ, ಹೆಣ್ಣುಗಳ ಮೇಲಿಂದ ಇದನ್ನ ಕರೀತಾ ಇದ್ದ, ಅವನು ಇವರೇ ಓಡಿಸಿದ್ರು. ಇದೆಲ್ಲ ಶ್ರದ್ಧಾ ಕೇಂದ್ರದ ಮೇಲೆ ಆಗ್ತಿರುವಂತ ಅಪಮಾನ. ವೇದವಲ್ಲಿಗೆ ಇದರಲ್ಲಿ ನೋಡಿ ಇನ್ಸಿಡೆನ್ಸ್ ಹೇಳ್ತೇನೆ ನಾನು, ಶಾರ್ಟ್ ಆಗಿ ಹೇಳ್ತೇನೆ. ವೇದವಲ್ಲಿ ಪ್ರಕರಣ, ಆರೋಪಿ ಯಾರು, ಆರೋಪಿ ನಾಪತ್ತೆ.
ಹೋರಾಟ ಯಾಕೆ? ಇವರು ದೇವಸ್ಥಾನ ಮಲಿನ ಮಾಡ್ತಾ ಇದ್ದಾರೆ. ಪದ್ಮಲತಾ ಕೇಸು, ಆರೋಪಿ ಯಾರು? ಆರೋಪಿ ನಾಪತ್ತೆ, ಸಿ ರಿಪೋರ್ಟ್. ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ? ಇವರು ದೇವಸ್ಥಾನವನ್ನ ಹಾಳು ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಆನೆ ಮಾವುತ ಕೇಸು, ಆರೋಪಿಯಲ್ಲಿ ಆರೋಪಿ ನಾಪತ್ತೆ, ಸಿ ರಿಪೋರ್ಟು. ಹೋರಾಟ ಯಾಕೆ ಮಾಡ್ತಾ ಇದ್ದಾರೆ? ಇವರು ದೇವಸ್ಥಾನ ಹಾಳು ಮಾಡ್ತಾ ಇದ್ದಾರೆ. ಸೌಜನ್ಯ ಕೇಸು, ಬಹಳ ದೊಡ್ಡ ಪ್ರತಿಭಟನೆ ಮಹೇಶ್ ಶೆಟ್ಟರ್ದು. ಆರೋಪಿ ಯಾರು? ಸಂತೋಷ್ ರಾವ್, ಖುಲಾಸೆಯಾದ. ಯಾರು ಆರೋಪಿ? ಇಲ್ಲ, ಇವರು ದೇವಸ್ಥಾನವನ್ನ ಮಲಿನ ಮಾಡ್ತಾ ಇದ್ದಾರೆ. ಈ ಬುರುಡೆ ಸಮೀರ್ ಯಾಕೆ ಹೇಳ್ತಾ ಇದ್ದಾನೆ? ಅವನೊಬ್ಬ ಮುಸಲ್ಮಾನ್, ದೇವಸ್ಥಾನದ ಮೇಲೆ ದುಬೈಯಿಂದ ಸಂಚು ನಡೆದಿದೆ, ಮುಸಲ್ಮಾನರ ಸಂಚು ನಡೆದಿದೆ. ಆಯ್ತು. ಬುರುಡೆ ಪ್ರಕರಣ, ಬುರುಡೆ ಅವನು ಭೀಮ ಮುಲ್ಲಾ, ಭೀಮ ಕ್ರಿಶ್ಚಿಯನ್ನು, ಶ್ರದ್ಧಾ ಕೇಂದ್ರದ ಮೇಲೆ ದಾಳಿ. ಆರೋಪಿ ಯಾರು? ಆರೋಪಿ ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಘಟನೆಗಳು, ಭೀಕರ ಅಪರಾಧಗಳು ನೂರಾರು, ಉತ್ತರ ಒಂದೇ, ನಮಗೂ ಅದಕ್ಕೂ ಸಂಬಂಧ ಇಲ್ಲ, ಆರೋಪಿ ಗೊತ್ತಿಲ್ಲ, ದೇವಸ್ಥಾನದ ವಿರುದ್ಧ ಸಂಚು. ಇದೆಲ್ಲ ನಡೆದಿದ್ದಲ್ಲಿ ಧರ್ಮಸ್ಥಳದಲ್ಲಿನೇ, ಧರ್ಮಸ್ಥಳದ ಅಂಗಳದಲ್ಲಿನೇ. ಒಂದು ಪ್ರಕರಣ ಏನಾದ್ರು ಬೆಂಗಳೂರಲ್ಲಿ ನಡೆದ್ರೆ ಈ ಮಾತಾಡಕ್ಕೆ ಯಾವನಿಗೂ ರೈಟ್ಸ್ ಇಲ್ಲ. ಧಾರವಾಡ, ಹುಬ್ಳಿ ಅಥವಾ ಮಂಗಳೂರು, ಬೆಳತಂಗಡಿ, ಉಜಿರೆ ಎಲ್ಲ ನಡೆದಿದ್ದು ನೇತ್ರಾವತಿ ನದಿಯ ತೀರದ ಒಳಗಡೆನೆ. ಯಾರ ಕೇಳಿದ್ರಿ? ನಮಗಿದಕ್ಕೂ ಪೂಜ್ಯರಿಗೂ ಇದಕ್ಕೂ ಸಂಬಂಧ ಇಲ್ಲ. ವೇದವಲ್ಲಿ ಕೇಸಿಂದ್ರೆ ಇಲ್ಲಿವರೆಗೆ ಸಂಬಂಧ ಇಲ್ಲ. ಪೂಜ್ಯರ ಮೇಲೆ ಅಪಮಾನ ಮಾಡ್ತಾ ಇದ್ದಾರೆ. ಒಂದು ಹೆಣ ಬಿದ್ರೆ ಅಪಮಾನನ? ವೆರಿ ಸಿಂಪಲ್ ಕ್ವಶನ್ ಸರ್. ಹುಟ್ಟಿಟ್ಟ ಶವಗಳನ್ನ ಹೊರ ತೆಗೆಯೋದು ದೇವಸ್ಥಾನಕ್ಕೆ ಅಪಮಾನವೇ? ನನ್ನ ಪ್ರಶ್ನೆ ವೆರಿ ಶಾರ್ಟ್. ಅಲ್ವಲ್ಲ, ಮನೆ ಕಳ್ಳತನ ಆದ್ರೆ ಕಳ್ಳನನ್ನ ಹಿಡಿದ್ರೆ ಮನೆಗೆ ಅಪಮಾನವೇ? ಅಲ್ವಲ್ಲ. ನನ್ ಮನೆ ಕಳ್ಳತನ ಆಗಿದೆ ರೀ, ಕಳ್ಳನ್ ಹಿಡಿತಾರೆ, ಗಿರೀಶ್ ಮಟ್ಟಣ್ಣವ್ರ ಮನೆಗೆ ಅಪಮಾನ ಅಂದ್ಬಿಟ್ರೆ ವಾಟ್ ನ್ಯಾರೇಷನ್ಸ್? ಏನ್ ಹೇಳಕ್ ಹೋಗ್ತಾ ಇದ್ರಿ ನೀವು ಜನಕ್ಕೆ? ಆ ನಂತರ ಅನೇಕ ಕೆಲವೊಂದಿಷ್ಟು ಮಾಧ್ಯಮಗಳು, ಕನ್ನಡ ಸ್ಪೆಸಿಫಿಕ್ ಆಗಿ ಹೇಳ್ತಾನೆ, ಕನ್ನಡದಲ್ಲಿರುವಂತಹ 3 ರಿಂದ 4 ಟಿವಿ ಚಾನೆಲ್ಗಳು ಬೇಕಾಬಿಟ್ಟಿ ಮಾತಾಡ್ತಾ ಇದ್ದಾವೆ. ಇಷ್ಟು ದಿನ ಆಯ್ತು, ಒಬ್ಬ ಆ ಧರ್ಮಾಧಿಕಾರಿಗೆ ಹೋಗಿ ಮೈಕ್ ಹಿಡಿದಿದ್ದಾನೆ. ಕೊಡಿ ಒಂದು ನ್ಯಾರೇಷನ್, ಏನಾದ್ರೂ ಒಂದು ಸ್ಟೇಟ್ಮೆಂಟ್ ಕೊಡಿ, ಏನಾದ್ರೂ ಕೊಡಿ. ಒಂದು ಮಿನಿಸ್ಟರ್ಗೆ ಮೇಲೆ ಈ ತರ ಹಗರಣ ಬಂದಿದ್ರೆ ಹೋಗಿ ಕೇಳ್ತಾರೆ, ಸುತ್ತುವರೆದು ಬಿಡ್ತಾರೆ ತಾನೆ? ಖಂಡಿತ. ಯಾವ್ದಾದ್ರು ಒಬ್ಬ ಸಾಮಾನ್ಯ ವ್ಯಕ್ತಿ ಮೇಲೆ ಬಂದಿದ್ರೆ ಕೇಳ್ತಾರೆ ತಾನೆ? ಖಂಡಿತ. ಇಷ್ಟು ದೊಡ್ಡ ಹಗರಣ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ ಇಲ್ಲಿ ಚರ್ಚೆ ಆಗ್ತಾ ಇದೆ, ಒಬ್ರು ಮಾತಾಡಕ್ತಾರೆ ಇಲ್ಲ ಇವನಿಗೆ ಹೋಗಿ. ದರ್ಶನ್ ಕೇಸ್ ಮೇಲೆ ಇದ್ದಂತಹ ಕ್ರೇಜ್ ಅಥವಾ ದರ್ಶನ್ ಕೇಸ್ ಮೇಲೆ ಇದ್ದಂತಹ ಒಂದಷ್ಟು ಇದು ಇಲ್ಲಿ ಬರ್ತಾ ಇಲ್ಲ. ಒಬ್ರು ಮಾತಾಡಕ್ಕೆ ತಯಾರಿಲ್ಲ ಅವನ ಬಗ್ಗೆ, ಆ ನಕಲಿ ದೇವಮಾನವನ ಬಗ್ಗೆ ಒಬ್ರು ಹೋಗಿ ಮೈಕ್ ಹಿಡಿಯಕ್ಕೆ ತಯಾರಿಲ್ಲ. ಯಾಕೆ? ಭಯನ ಅವ್ರಿಗೆ. ಮತ್ತು ಪದೇ ನೋಡಿ, ಬೇರೆ ಯಾರೇ 108 ಜನ ಬೈತಾ ಇದೆ ಅವ್ರ ಕಡೆ ಅಂತ ಇದ್ದವ್ರು, ಅವ್ರ ಒಂದು ಪಟಾಲಂ, ಅವ್ರ ಒಂದು ಸಿಂಡಿಕೇಟ್ ಬೈತಾ ಇದೆ. ಅದೆಲ್ಲ ಯಾಕೆ ಬೇಕು? ಇವನ್ ಯಾಕೆ ಮಾತಾಡ್ತಾ ಇಲ್ಲ? ಮಾತನಾಡುವ ಮಂಜುನಾಥನ ಬಾಯಿ ಏನಾಗಿದೆ ಈಗ? ಮಾತನಾಡುವ ಮಂಜುನಾಥ ಅವರೇ ಇಟ್ಕೊಂಡಿದ್ದು, ಯಾರು ಜನ ಇಟ್ಟಿದ್ದಿಲ್ಲ, ಅವ್ರವರೇ ಸೃಷ್ಟಿ ಮಾಡ್ಕೊಂಡಿದ್ದು. ಮಾತನಾಡುವ ಮಂಜುನಾಥ ಅಂದ್ರೆ ಈ ಮಾತು ಯಾಕೆ ಬರ್ತಾ ಇಲ್ಲ ಬಾಯಲ್ಲಿ? ಮೂಕ ಆಗ್ಬಿಟ್ನಾ? ಬುರುಡೆ ಸಿಕ್ಕುಳೆ ಮೂಕ ಆಗ್ಬಿಟ್ನಾ? ಮಾತಾಡ್ತಾನೆ ಇಲ್ಲ. ಸೊ ದೀಸ್ ಆರ್ ಪ್ರಾಕ್ಟಿಕಲ್ ಕ್ವಶನ್ ಅಂತ ಕೇಳ್ತಾ ಇದ್ದೀನಿ ಸರ್. ನೀವು ತೋರ್ಸ್ಕೊಂಡಿದ್ದೇನು? ರಾಜಶ್ರೀ, ಆಭೂಷಣ, ವಿಭೂಷಣ ಹೆಣಗಳ ಸಿಕ್ತಾಗ ಎಲ್ಲಿ ಯಾಕೆ? ವೈ ಯು ಆರ್ ನಾಟ್ ಟಾಕಿಂಗ್? ಹೌದು, ಮಾತಾಡ್ಬೇಕಲ್ಲ. ಅಪಪ್ರಚಾರ ಆಗ್ತಾ ಇದೆ ಅಂತ ಹೇಳಿದ್ರೆ ನೀವು ಮಾತಾಡ್ಬೇಕಲ್ಲ, ಅಲ್ಲಿ ಅದಕ್ಕೆ ಸ್ಪಷ್ಟೀಕರಣ ಕೊಡಬೇಕಲ್ಲ. ಇದು ಆಗ್ತಾ ಇರುವುದು ನೋಡಿ, ಹಿಂದೂಗಳ ಮನಸ್ಸಿಗೆ ನೋವಾಗ್ತಾ ಇದೆ, ಭಕ್ತರಿಗೆ ನೋವಾಗ್ತಾ ಇದೆ. ಇವತ್ತು ಎಷ್ಟು ಜನ ಪೂರ್ತಿ ಕಡಿಮೆ ಆಗಿದ್ದಾರೆ, ನಮ್ಗೆ ನೋವಾಗುತ್ತೆ.